ಇವತ್ತಿನ ರೆಸಿಪಿ ಈಸಿ ಮಟನ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ. ತುಂಬ ಈಸಿಯಾಗಿ, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಆರಾಮಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಹಾಫ್ ಆನ್ ಅವರ್ ಟು 40 ಮಿನಿಟ್ಸ್ ಟೈಮ್ ಇದ್ರೆ ಸಾಕು. ಮಟನ್ ಬೇಯಿಸ್ಕೊಂಡ್ರೆ ಮುಗ್ದೆ ಹೋಯ್ತು. ನೀವು ಒಂದು 10 ನಿಮಿಷದಲ್ಲಿ ಈ ಪಲಾವ್ ಅನ್ನೋದನ್ನು ಮಾಡ್ಕೊಂಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಇದು. ಹೆವಿ ಮಸಾಲೆ ಇಷ್ಟಪಡದೇ ಇರೋರು, ಲೈಟಾಗಿ ತಿನ್ನಬೇಕು ಅಂತಿರೋರಿಗೆ ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮಟನ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮಟನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀರು, ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 4 ವಿಷಲ್ ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ, ಪುದೀನ ಹಾಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ, ಪುದೀನ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಸಾಕಾಗುತ್ತೆ. ತುಂಬ ಹೆಚ್ಚಿಗೆ ಏನು ಬೇಕಾಗೋದಿಲ್ಲ ಬಿರಿಯಾನಿಗೆ ಹಾಕೋ ಥರ. ಇಲ್ಲಿ ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಒಂದು ಪೀಸ್ನಷ್ಟು ಚಕ್ಕೆ, ಒಂದು 4 ಲವಂಗ, ಹಾಗೆ ನಾವೇನು ಪ್ಲೇಟಲ್ಲಿ ಮಸಾಲೆ ಐಟಮ್ಸ್ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ, ಪುದೀನ ಹಾಗೆ ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮಟನು ನೀಟಾಗಿ ಬೆಂದಿದೆ. ಸ್ವಲ್ಪ ಮಟನಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನೀರನ್ನು ಸೇರಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 1/4 kg ಅಷ್ಟು ಮಟನ್ ಇದೆ. 1/4 kgಗಿಂತೂ ಹೆಚ್ಚಿಗೆ ಇದೆ, 300 ಗ್ರಾಮ್ನಷ್ಟಿದೆ. ಮಸಾಲೆ ಸಹ ರೆಡಿ ಇದೆ. ಈಗ ಇಲ್ಲಿ ನಾನು ಅಕ್ಕಿ ಸಹ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ, ಹಾಗೆ ನೆನೆಸಿ ಇಟ್ಟಿದ್ದೆ. ಈಗ ನಾವು ಮಟನ್ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಅನ್ನೋದು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಡಿಮೆನೇ ಬಳಸ್ತಾ ಇದ್ದೀನಿ. ಒಂದು 1/4 ಕಪ್ನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅಷ್ಟೇ. ನೀವು ಬೇಕಿದ್ರೆ ಹೆಚ್ಚಿಗೆ ತೊಗೊಳ್ಬೋದು. ಬಟ್ ಮಟನ್ ಆಗಿರೋದ್ರಿಂದ ಅದರಿಂದ ಸ್ವಲ್ಪ ಆಯಿಲ್ ಅನ್ನೋದು ಬಿಡುತ್ತಲ್ಲ, ಅದನ್ನೇ ಸಾಕಾಗುತ್ತೆ. ಇಲ್ಲಿ ಚಕ್ಕೆ, ಲವಂಗ ಹಾಗೆ ಮರಾಠ ಮೊಗ್ಗು, ಏಲಕ್ಕಿ, ಶಾಹಿ ಜೀರಾ ಸ್ವಲ್ಪ ತೊಗೊಂಡಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಪಲಾವ್ ಎಲೆ, ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ತುಂಬ ಫ್ರೈ ಆಗಬೇಕಂತೇನಿಲ್ಲ. ಬ್ರೌನ್ ಕಲರ್ ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಇಲ್ಲಿ ಈರುಳ್ಳಿ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಈರುಳ್ಳಿ ಕ್ವಿಕ್ಕಾಗಿ ಬೇಗನೆ ಬೇಯಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು. ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಸಹ ಬೇಗ ಬೇಯುತ್ತೆ. ಇಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನೆಲ್ಲ ಇದಕ್ಕೀಗ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಅಷ್ಟೇ ತುಂಬ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಾರ್ದು. ಎಣ್ಣೆಲಿ ತುಂಬ ಫ್ರೈ ಮಾಡಿದಷ್ಟು ನಮಗೆ ಆ ಪಲಾವ್ ಕಲರ್ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ 1 ಸೆಕೆಂಡ್ ಅಥವಾ ಒಂದು 4-5 ಸೆಕೆಂಡ್ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಫ್ರೈ ಮಾಡಿಕೊಟ್ಟಿದ್ದಾಯಿತು. ಇದಕ್ಕೀಗ ನಾನು ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕೋದ್ರಿಂದ ಇದು ಓವರ್ ಕುಕ್ ಆಗೋದಿಲ್ಲ, ನಮಗೆ ಕಲರ್ ಸಹ ಹಾಗೆ ಉಳ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನೀರು ಹಾಕಿ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದಾಯಿತು. ಈಗ ಇಲ್ಲಿ ನಾನು ಮಟನ್ ಏನಿತ್ತಲ್ಲ ಅದನ್ನು ನೀರಿನ ಸಮೇತನೇ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಮಟನ್ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ಈಗಿದು ಸ್ವಲ್ಪ ಈ ಮಸಾಲೆಯಲ್ಲಿ ಒಂದು 2 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಕುದಿಯೋಕೆ ಇಟ್ಕೊಂಡು ನಂತರ ಇದಕ್ಕೆ ಒಂದು ಟೊಮೆಟೊನ ನಾನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಅನ್ನೋದು ಮುಂಚೆ ಹಾಕಬೇಡಿ, ಅದು ತುಂಬ ಸಾಫ್ಟ್ ಆಗಿಬಿಡುತ್ತೆ ಮಟನ್ ಪಲಾವ್ ಆಗೋಷ್ಟರಲ್ಲಿ. ಈ ಟೈಮಲ್ಲಿ ಹಾಕ್ಕೊಳೋದ್ರಿಂದ ತುಂಬ ಸಾಫ್ಟ್ ಆಗೋದಿಲ್ಲ, ನಮಗೆ ಟೊಮೆಟೊ ಅನ್ನೋದು ಹಾಗೆ ಇರುತ್ತೆ. ಈಗ ನಾನು ಪಲಾವ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀವು ಪುಡಿ ಉಪ್ಪಾದರೂ ಸೇರಿಸ್ಕೊಳ್ಬೋದು. ನನಗೆ ಇಲ್ಲಿ ಕೈನ ಅಳತೆ
ಅಲ್ಲೇ ಸೇರಿಸೋದ್ರಿಂದ ಕೈಯಿಂದನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ಪೂನಿಂದ ಸಹಾಯದಿಂದನೂ ಹಾಕ್ಕೊಳ್ಬೋದು. ಇದನ್ನೀಗ ಮಿಕ್ಸ್ ಮಾಡಿಕೊಡೋಣ. ಆಲ್ರೆಡಿ ಮಟನ್ನಿಗೆ ನಾವು ಉಪ್ಪು ಹಾಕಿರೋದ್ರಿಂದ ನೋಡಿ ಹಾಕ್ಕೊಳ್ಳಿ. ಕಡಿಮೆ ಆಯ್ತಂದ್ರೆ ಮತ್ತೆ ಸೇರಿಸ್ಕೊಳ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಚೆನ್ನಾಗಿ ಕುದಿ ಬರಬೇಕು. ಈ ಮಟನ್ ಅನ್ನೋದು ಈ ನೀರಲ್ಲಿ ಚೆನ್ನಾಗಿ ಬೇಯೋದ್ರಿಂದ ಇದಕ್ಕೆ ಖಾರ ಉಪ್ಪು ಅನ್ನೋದು ನೀಟಾಗಿ ಸೇರಿಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ನಾನು ಮಟನ್ ಪಲಾವ್ಗೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗ್ಲಾಸಿನ ಅಳತೆಯಿಂದ. ಆಲ್ರೆಡಿ 1 ಗ್ಲಾಸಿನಷ್ಟು ನೀರಿತ್ತು. ಮಟನ್ ಬೇಯೋದಕ್ಕೆ ನೀರು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿ ಒಂದು ಗ್ಲಾಸಿನಷ್ಟಿತ್ತು. ಸೊ ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿಗೆ 2.5 ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉದುರಾಗಿ ಬರುತ್ತೆ. ಈಗ ಅಕ್ಕಿ ಹಾಕಿ ವಿಶಿಲ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವು ಕುಕ್ಕರ್ ಯಾವಾಗಲೂ ವಿಶಿಲ್ ಆಗಿದ ತಕ್ಷಣನೇ ತೆಗಿಬಾರ್ದು. ಅದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ನಂತರ ತೆಕ್ಕೊಳ್ಬೇಕು. ನಂತರ ತೆಗಿಯೋದ್ರಿಂದ ತುಂಬ ಚೆನ್ನಾಗಿ ದಮ್ ಅನ್ನೋದು ಆಗಿರುತ್ತೆ. ನೋಡಿ ಇಲ್ಲಿ ಎಲ್ಲೂ ಸಹ ಕಲರ್ ಚೇಂಜ್ ಇಲ್ಲ, ನೀಟಾಗಿ ಒಂದೇ ಸಮ ಇದೆ. ನೋಡಿ ಮಟನ್ ಪಲಾವ್ ಅನ್ನೋದು ರೆಡಿ ಆಗಿದೆ. ಈಗ ನೀವು ಇದಕ್ಕೆ ಗ್ರೇವಿ ಅಥವಾ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ಬೋದು, ಹಾಗೆ ಸಹ ಸರ್ವ್ ಮಾಡ್ಬೋದು. ಮೈಲ್ಡಾಗಿ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಜಾಸ್ತಿ ಆಯ್ತಂದರೆ ಎದೆ ಉರಿ ಆಗುತ್ತೆ ಅನ್ನೋರಿಗೆ ಈ ಥರ ಮಾಡಿಕೊಡ್ಬೋದು. ನೀಟಾಗಿ ಬೆಂದಿದೆ ಸಹ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.